ಹೆಲೋ ಫ್ರೆಂಡ್ಸ್, ಅಂಗೈಯಲ್ಲಿ ಆರೋಗ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಡ್ಯಾಶ್ ಅವರು ಯೂಸ್ ಮಾಡಿಕೊಂಡು ಈಸಿಯಾಗಿ ರಾಗಿ ಬಾಲ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಸ್ಟವ್ ಆನ್ ಮಾಡಿ ಅದರ ಮೇಲೆ ಒಂದು ಅಲ್ಯೂಮಿನಿಯಂ ಪಾತ್ರೆ ಇಟ್ಟು ಈ ಗ್ಲಾಸಲ್ಲಿ 2 ಗ್ಲಾಸಷ್ಟು ನೀರನ್ನ ಅದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆಯೇ 1 ಸ್ಪೂನಷ್ಟು ರಾಗಿ ಹಿಟ್ಟನ್ನು ಆ ನೀರಿಗೆ ಕಲಿಸ್ಬಿಟ್ಟು ಆ ನೀರನ್ನ ಕುದಿಯೋಕ್ಕೆ ಬಿಡಬೇಕು. 2 ಗ್ಲಾಸ್ ನೀರಿಗೆ 1 ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕಿ ಕುದಿಯೋಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ನೋಡಿ, ಒಂದು 3/4 ಬಟ್ಲಷ್ಟು ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ ಮತ್ತು ಇನ್ನೊಂದು ಅರ್ಧ ಬಟ್ಲಷ್ಟು ಅದ್ರ ಮೇಲೇ ಹಾಕ್ತಾಯಿದ್ದೀನಿ. ಸೊ ಓವರಾಲಾಗಿ 1/4 ಬಟ್ಲಷ್ಟು ರಾಗಿ ಹಿಟ್ಟನ್ನು ಹಾಕಿದ್ದೀನಿ. ನೀರು ಕುದೀತಾ ರಾಗಿ ಹಿಟ್ಟಿನ ಮೇಲೆ ಬರುತ್ತಲ್ಲ, ಆವಾಗ ಸ್ವಲ್ಪ ಸಿಮ್ ಮಾಡಿಬಿಟ್ಟು 3 ಸ್ಪೂನಷ್ಟು ಡ್ಯಾಶ್ ಯೋರ್ ಪೌಡರ್ನ ಹಾಕ್ತಾಯಿದ್ದೀನಿ. ಇದು ಡಯಾಬಿಟಿಕ್ ಕಂಟ್ರೋಲು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಈ ಥರ ಚೆನ್ನಾಗಿ ಕುದಿಸ್ಬೇಕು. ನೋಡಿ ಕುದೀತಾ ಇದೆ ಅಲ್ವಾ. ಸೊ ಇದರಲ್ಲಿ ನಾವು ಅಡಿಕೆ ಮರದ್ದು ಮುದ್ದೆ ಮಾಡೋದಕ್ಕೆ ಅಥವಾ ಮರದ್ದು ಯಾವುದಾದ್ರೂ ಚುಂಚಿಕ ಅಥವಾ ಏನಿರುತ್ತೆ ಅದನ್ನು ಯೂಸ್ ಮಾಡ್ಕೊಂಡು ನಿಮ್ಮ ಕನ್ವೀನಿಯಂಟ್, ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಅದರಿಂದ ನೀವು ಮಾಡಬೇಕು. ಸೊ ಬಿಗ್ನರ್ಸಿಗೊಂದು ಟ್ರಿಕ್ ಏನಂದರೆ, ಸ್ವಲ್ಪ ಈ ಮುದ್ದೆ ಕುದಿ ಏನಿದೆ ಅದನ್ನು ಸ್ವಲ್ಪ ಒಂದು ಬಟ್ಲಿಗೆ ಅಥವಾ ಒಂದು ಗ್ಲಾಸಲ್ಲಿ ಆಚೆ ತೆಗೆದು ಇಟ್ಕೊಂಬಿಡಿ, 1/4 ಬಟ್ಲಷ್ಟು. ಆಮೇಲೆ ಗಟ್ಟಿಯಾಗಿ ಹೋಲ್ಡರಲ್ಲಿ ಪಾತ್ರೆನ ಹಿಡ್ಕೊಂಡು ಸಿಮ್ಮಲ್ಲಿರಬೇಕು. ಹಾಗೆಯೇ ನಾವು ಒಂದೇ ಡೈರೆಕ್ಷನಲ್ಲಿ ಫಸ್ಟು ಚೆನ್ನಾಗಿ ಅದನ್ನು ಕಲಿಸ್ಬೇಕು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ನಿಮಗೆ ಅದರಲ್ಲಿರೋ ಗಂಟುಗಳೆಲ್ಲ ಹೊಡೆದೋಗುತ್ತೆ. ನಾನಿಲ್ಲಿ ಉಪ್ಪು ಹಾಕಲ್ಲ. ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಈಗ ನೀವು ಇಟ್ಕೊಂಡಿರ್ತೀರಲ್ಲ ಎಕ್ಸ್ಟ್ರಾ ನೀರು, ಅದು ಏನು ತೆಗೆದಿಟ್ಟಿರಲ್ಲ ಅದನ್ನು ಹಾಕಿ. ಬಿಗಿನರ್ಸ್ಗಾದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಗಂಟು ಥರ ಬಂದುಬಿಟ್ಟು ಅವ್ರಿಗೆ ಕಷ್ಟ ಆಗುತ್ತೆ ಓನ್ಸೋದಕ್ಕೆ. ಸೊ ಮುದ್ದೆನ ಈ ಥರ ಸ್ಮ್ಯಾಶ್ ಮಾಡೋದನ್ನು ಓನ್ಸೋದು ಅಂತ ಕರಿತೀವಿ. ನೋಡಿ, ಸೊ ಒಂದೇ ಡೈರೆಕ್ಷನ್ ಈ ಥರ ಮಾಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪಾತ್ರೆನ ಅದು ಅಂಟ್ಕೊಳ್ತೇನೆ ಪಾತ್ರೆ ತಳ ಬಿಟ್ಟು ಬರ್ತಾಯಿದೆ ನೋಡಿ. ಸೊ ತುಂಬ ಬೆಣ್ಣೆ ಥರ ಸಾಫ್ಟಾಗಿ ಬರ್ತಾಯಿದೆ. ಸೊ ಈ ಥರ ಆದಾಗ ನಾವು ಕೈನ ಚೆನ್ನಾಗಿ ನೀರಲ್ಲಿ ಹಚ್ಕೊಂಡು ಅದನ್ನು ಟಚ್ ಮಾಡಿದ್ರೆ ನಮಗೆ ಅಂಟೋದಿಲ್ಲ. ಮುದ್ದೆ ಯಾವಾಗಲೂ ಚೆನ್ನಾಗಿ ಬೇಯಬೇಕು. ಸೊ ನಾನು ಇನ್ನೂ ಗ್ಯಾಸ್ ಆಫ್ ಮಾಡಿಲ್ಲ, ಫ್ಲೇಮಲ್ಲೇ ಅದನ್ನು ಬೇಯಿಸ್ಕೊಂಡೇ ಟರ್ನ್ ಮಾಡ್ತಾಯಿದ್ದೀನಿ. ಮುದ್ದೆ ಚೆನ್ನಾಗಿ ಬೆಂದಿಲ್ಲ ಅಂದರೆ ಲೂಸ್ ಮೋಷನ್ ಆಗಿಬಿಡುತ್ತೆ. ಸೊ ಹಾಗಾಗಿ ಮುದ್ದೆ ಚೆನ್ನಾಗಿ ಬೇಯಬೇಕು. ನೋಡಿ, ಕೈಗೆ ನೀರು ಹಚ್ಕೊಂಡು ಅದನ್ನು ಟಚ್ ಮಾಡಿದ್ರೆ ಒಂಚೂರು ಅದು ನಮಗೆ ಕೈಗೆ ಅಂಟದೇ ಇದ್ದರೆ ಆ ಹದದಲ್ಲಿ ಮುದ್ದೆ ಬೆಂದಿದೆ ಅಂತ ಅರ್ಥ. ಮತ್ತು ಅದು ಪಾತ್ರೆ ತಳನೂ ನೀಟಾಗಿ ಬಿಡ್ತಾ ಇರುತ್ತೆ. ಬಟ್ ಯಾವಾಗಲೂ ನೀವು ಒದ್ದೆ ಕೈಯಲ್ಲೇ ಮುಟ್ಟಬೇಕು. ನೋಡಿ, ಇನ್ನು ಪಾತ್ರೆಯಿಂದ ಎಲ್ಲ ಬಿಡ್ತಾ ಇದೆ. ಈಗ ನಾನು ಅದನ್ನು ಗ್ಯಾಸಿಂದ ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ಒಂದು ಬಟ್ಲಲ್ಲಿ ನೀರು ಮತ್ತು 1 ಸ್ಪೂನ್ ಇಟ್ಕೊಂಡಿದ್ದೀನಿ. ಇದನ್ನೇನು ಮಾಡಬೇಕು ಅಂದರೆ ಚೆನ್ನಾಗಿ ಊದಿಸಿ ಒಂದು ಸಿಲ್ವರ್ ಪ್ಲೇಟ್ ಅಥವಾ ಅಲ್ಯೂಮಿನಿಯಂ ಪ್ಲೇಟ್ ಅಥವಾ ಈ ಥರ ಮುದ್ದೆ ಕಟ್ಟೋದೇ ಸಿಗುತ್ತೆ ಮರದ್ದು. ಸೊ ಅದನ್ನು ತೊಗೊಂಡು ಅದನ್ನು ಫಸ್ಟು ಚೆನ್ನಾಗಿ ನೀರಲ್ಲಿ ತೊಳೆದು ಸ್ವಲ್ಪ ನೀರಿನ ಅಂಶ ಅದ್ರ ಮೇಲೆ ಇರಬೇಕು, ಆ ಥರನೇ ಇಟ್ಕೋಬೇಕು. ಮತ್ತು ನಾವು ಅದು ಮುದ್ದೆ ಮುಟ್ಬೇಕಾದ್ರೆ ಪ್ರತಿ ಸಲವೂ ಅಷ್ಟೇ ಕೈನ ಒದ್ದೆ ಮಾಡ್ಕೊಳ್ಬೇಕು. ಆವಾಗ ನಮಗೆ ಆ ಮುದ್ದೆ ಬಿಸಿ ತಾಗಲ್ಲ, ಯಾಕಂದರೆ ಬಿಸಿ ಬಿಸಿ ಮಾಡ್ತಾ ಇರ್ತೀವಲ್ವ. ಸೊ ಹಾಗಾಗಿ ಅದು ತಾಗಬಾರ್ದು ಅಂದರೆ ಸ್ವಲ್ಪ ಕೈನ ಒದ್ದೆ ಮಾಡ್ಕೊಂಡು ಮುದ್ದೆ ಕಟ್ಟಬೇಕು. ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ನನಗೆ ಇಲ್ಲಿ 3 ಮುದ್ದೆ ಆಗುತ್ತೆ, ಅಪ್ರಾಕ್ಸಿಮೇಟ್ ಮೀಡಿಯಮ್ ಸೈಜ್ದು. ಸೊ ನೋಡಿ ಈ ಥರ ಪ್ರತಿ ಸಲವೂ ಅಷ್ಟೇ ನಾವು ಕೈನ ಒದ್ದೆ ಮಾಡ್ಕೋಬೇಕು. ಬಿಗ್ನರ್ಸ್ಗಾದರೆ ತುಂಬ ಸುಟ್ಟಂಗೆ ಆಗುತ್ತೆ, ಕೈಯೆಲ್ಲ ಕೆಂಪಾಗಿಬಿಡುತ್ತೆ. ಹಾಗಾಗಿ ಪ್ರತಿ ಸಲ ನೀವು ನೀರನ್ನು ಹಚ್ಕೊಂಡು ಮಾಡೋದ್ರಿಂದ ನಿಮಗೆ ಆ ಬಿಸಿ ಶಾಖ ತಟ್ಟೋದಿಲ್ಲ ಕೈಗೆ. ಹಾಗೆ ಆ ಮುದ್ದೆ ಏನು ಕಟ್ತಾ ಇರ್ತೀರಲ್ಲ, ಸೊ ಅದಕ್ಕೂ ಸ್ವಲ್ಪ ನೀರನ್ನು ತೇವ ಮಾಡಿಕೊಂಡು ನೀವು ಮುದ್ದೆ ಕಟ್ಟಬೇಕು. ನೋಡಿ ಈ ಥರ ಎಲ್ಲ ಪಾತ್ರೆಯಿಂದ ನೀಟಾಗಿ ತೆಗೆದುಬಿಟ್ಟು ಅದನ್ನು ಪಾತ್ರೆನ ನೀರು ಹಾಕಿ ನೆನೆಯೋಕೆ ಇಟ್ಬಿಟ್ರೆ ಅದು ಬೇಗ ವಾಶ್ ಮಾಡೋಕ್ಕೆ ಈಸಿ ಆಗುತ್ತೆ. ಮತ್ತು ಡ್ಯಾಶ್ ಯೋರ್ ಹಾಕಿರೋದ್ರಿಂದ ರೆಗ್ಯುಲರಾಗಿ ಈ ಥರ ನಾವು ಮುದ್ದೆ ಮಾಡಿಕೊಂಡು ಕಾಳಿನ ಸಾರು, ಸೊಪ್ಪಿನ ಸಾರು ಜೊತೆ ತಿನ್ನೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ ಏನಿದೆ ತುಂಬ ಕಡಿಮೆ ಆಗುತ್ತೆ. ನೋಡಿ ಈ ಥರ ಎಲ್ಲ ಮಾಡಿ ಒದ್ದೆ ಕೈಯಲ್ಲೇ ಇದನ್ನು ಹೊಂದಿಸ್ಬೇಕು. ಬಿಸಿ ಬಿಸಿಯಾಗಿ ಈಗ ಬಿಸಿ ಸಾರು ಮಾಡಿಕೊಂಡು ಇದ್ರ ಜೊತೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ, ಹೆಲ್ತಿ ಕೂಡ ಹೌದು. ನೋಡಿ ಒಂಚೂರು ಲಮ್ಸ್ ಇಲ್ಲದೆ ಇರೋವಂತಹ ಸಾಫ್ಟ್ ಆಗಿರೋ ಮುದ್ದೆ ರೆಡಿಯಾಗಿದೆ.